ಈ ಮನೆ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಹೌಸು. ತುಂಬ ಚೆನ್ನಾಗಿದೆ, ಕನ್ಸ್ಟ್ರಕ್ಷನಲ್ಲಿದೆ. ಲೇಔಟ್ ಕೂಡ ತುಂಬ ಸಕ್ಕತ್ತಾಗಿದೆ. ಫುಲ್ ಪ್ಲ್ಯಾಂಟೇಷನ್ನು, ಬೋರ್ವೆಲ್ ಇದೆ, ಸಿ ಸಿ ರೋಡು, ಸ್ಟ್ರೀಟ್ ಲೈಟು, LED ಸ್ಟ್ರೀಟ್ ಲೈಟು ತುಂಬ ಚೆನ್ನಾಗಿದೆ. ಮತ್ತು ಪಾರ್ಕ್ ಏರಿಯಾ ಇದೆ. ಗೇಟೆಡ್ ಲೇಔಟು, ಸೆಕ್ಯೂರಿಟಿ ಗೇಟೆಡ್ ಲೇಔಟು, ಫುಲ್ ಪೈಪ್ ಲೈನು, ಸ್ಯಾನಿಟ್ರಿ ಲೈನು, ವಾಟ್ರ್ ಪೈಪು ಎಲ್ಲ ನೀಟಾಗಿ ಮಾಡಿದ್ದಾರೆ. ಬಂದು ಮನೆ ಕಟ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಒಂದು 8,000 to 9,000 ವಾಟ್ರ್ ಲಿಮಿಟ್ ಇದರಲ್ಲಿದೆ, ವಾಟರ್ ಸ್ಟೋರೇಜು. ಇದನ್ನೇನು ಎಲ್ಲ ಟೈಲ್ಸ್ ವರ್ಕ್ ಆಗಬೇಕು. ಫಸ್ಟೇ ನಿಮ್ಗೆ ವೀಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಇದು ಆಲ್ರೆಡಿ ಬುಕ್ ಆಗ್ತಾಯಿದೆ, ಮನೆ ಬುಕ್ ಆಗ್ತಾಯಿದೆ. ನಾನು ಫೋಟೋಸ್ ಇದಕ್ಕೆ ಆ್ಯಡ್ ಮಾಡಿರ್ತೀನಿ ಯಾವ ಥರ ಆಗುತ್ತೆ ಮನೆ ಅಂಥೇಳಿ. ಓಕೆ, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮತ್ತು 2 ಬೆಡ್ರೂಮ್ ಇರೋಂಥದ್ದು, ಹಾಲು ಮತ್ತು ಕಿಚನ್ನು, ಡೈನಿಂಗ್ ಹಾಲ್ ಇದರಲ್ಲಿ ಮಾಡ್ಕೊಳ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಪ್ಲ್ಯಾನಿಂಗ್ ಸಖತ್ತಾಗಿದೆ ವಾಸ್ತು ಪ್ರಕಾರ. ಆ್ಯಕ್ಚುಲಿ ಕಿಚನ್ನು ಮತ್ತು ವಾಷಿಂಗ್ ಏರಿಯಾ, ಡಿಶ್ ವಾಶು, ವಾಷಿಂಗ್ ಮಿಷಿನು ಎಲ್ಲ ಇಲ್ಲಿ ಮಾಡ್ಕೊಳ್ಬೋದು. ಬಾಲ್ಕನಿ ಟೈಪ್ ಬಿಟ್ಟಿದ್ದಾರೆ. ತುಂಬ ನೀಟಾಗಿದೆ, ತುಂಬ ನೋಡೋದಕ್ಕೆ ಸಕ್ಕತ್ತಾಗಿದೆ. ತುಂಬ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಡ್ರೂಮು ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಬೆಡ್ರೂಮ್ ಇದೆ. ರೈಟ್ ಸೈಡಲ್ಲಿ ಒಂದು ಜನರು ಕಾಮನ್ ವಾಶ್ರೂಮ್ ಬರುತ್ತೆ. ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ಯಾವುದೇ ರೀತಿ ಚಿಕ್ಕದಾಗೇನಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ವಾಶ್ರೂಮ್ ಕೂಡ ವಾಸ್ತು ಪ್ರಕಾರವಾಗಿ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡ್ತಿದ್ದಾರೆ. ಟೈಲ್ಸ್ ವರ್ಕ್ ಆದಮೇಲೆ ಸ್ವಲ್ಪ ಬೇಕಾದ್ರೆ ವೀಡಿಯೋ ಮಾಡ್ತೀನಿ, ಬಟ್ ಅಷ್ಟೊತ್ತಿಗೆ ಬುಕ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಬೆಡ್ರೂಮ್ ಆಯ್ತಲ್ಲ, ಈಗ ಇನ್ನೊಂದು ಬೆಡ್ರೂಮು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಕಿಂಗ್ ಸೈಜ್ ಬೆಡ್ ಹಾಕ್ಕೊಂಡ್ರು ಕೂಡ ಜಾಗ ತುಂಬ ಚೆನ್ನಾಗಿ ಉಳಿಯುತ್ತೆ. ಮತ್ತು ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ಗೆ ಪಕ್ಕದಲ್ಲಿ ತುಂಬ ಚೆನ್ನಾಗಿದೆ, ಜಾಗ ಕೂಡ ಇದೆಲ್ಲ ಕೆಲವು ಒಂದು ಸ್ಟೋರ್ ರೂಮ್ ಮಾಡ್ಬೋದು. ಸ್ಟೇರ್ ಕೇಸ್ ಕೂಡ ತುಂಬ ಒಂದು ಫ್ಯಾಷನಲ್ಲಿ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಪೋರ್ಟಿಗೂ ತುಂಬ ಚೆನ್ನಾಗಿ ಇದು ತುಂಬ ಸ್ಪೇಷಿಯಸ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಕೂಡ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಹಾಲು ತುಂಬ ಸ್ಪೇಷಿಯಸ್ ಹಾಲ್ ಇದೆ. ಇದು ಕೂಡ ಡೈನಿಂಗ್ ಹಾಲು, ಅದೇ ಹಾಲ್ ಜೊತೆನೇ ಡೈನಿಂಗ್ ಹಾಲ್ ಕೂಡ. ಕಿಚನ್, ಓಪನ್ ಕಿಚನ್ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿದೆ. ಸೇಮ್ ಹೊರಗಡೆ ಇದಕ್ಕೊಂದು ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮನೆ ಅಂದರೆ ಹೀಗಿರಬೇಕು, ಒಂದು ನೀಟ್ ಕನ್ಸ್ಟ್ರಕ್ಷನ್ ಇದೆ, ನೀಟ್ ಪ್ಲ್ಯಾನಿಂಗ್ ಇದೆ. 2 BHK ಸೇಮ್ ಕೆಳಗಡೆ ಹೇಗಿತ್ತು ಹಾಗೆಯೇ ಸೇಮ್ ಅದೇ ವಾಲ್ ಮೇಲೆ ಬಂದಿರುತ್ತೆ. ಸೊ ಪಿಲ್ಲರ್ ಮತ್ತು ವಾಲು ಒಂದೇ ಹೈಟಲ್ಲಿದ್ದರೆ, ಒಂದೇ ಕೆಳಗಡೆ ಹೇಗಿರುತ್ತೋ ಅದೇ ಅದರ ಮೇಲ್ಗಡೆ ಗೋಡೆ ಬಂದರೆ ಆ ಗೋಡೆ ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ. ಬಿಲ್ಡಿಂಗ್ ಸ್ಟ್ರೆಂತು ತುಂಬ ಚೆನ್ನಾಗಿರುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಈ ಪ್ಲ್ಯಾನಿಂಗ್ ಮಾತ್ರ ಸಕ್ಕತ್ತಾಗಿದೆ. ಈ ಪ್ಲ್ಯಾನಿಂಗ್ನ ನೀವು ಯಾವತ್ತಾದ್ರು ಕನ್ಸ್ಟ್ರಕ್ಷನ್ ಮಾಡುವಾಗ ಈ ಪ್ಲ್ಯಾನಿಂಗ್ ಇಟ್ಕೊಂಡು ಹಳ್ಳಿಲಿ ಅಥವಾ ಸಿಟಿಲಿ ಮಾಡಿ ನೋಡಿ. 2 ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ, ಬ್ಯೂಟಿಫುಲ್ ಆಗಿದೆ, ಅದ್ಭುತವಾಗಿದೆ. ಇದು ಈಸ್ಟ್ ಫೇಸಿಂಗಿಗೆ ಸ್ಟೇರ್ ಕೇಸಿಗೆ ಯಾವುದೇ ಜಾಗ ವೇಸ್ಟ್ ಮಾಡಿಲ್ಲ. ಫಸ್ಟ್ ಫ್ಲೋರಲ್ಲೂ ಕೂಡ ಪೋರ್ಟಿಕೋಗೆ ಒಂದು ಮೀಡಿಯಮ್ ಸೈಜ್ ಬಿಟ್ಟಿದ್ದಾರೆ.
ಇಷ್ಟು ಥರ ಬಿಡಬೇಕು. ಈಗ ಬಿಟ್ಬಿಟ್ರೆ ಏನಾಗುತ್ತೆ, ಕಂಫರ್ಟೇಬಲ್ಲು ಹೊರಗಡೆ ಬಂದಾಗಲೂ ಮತ್ತು ಒಳಗಡೆ ಹೋದಾಗಲೂ ಕಂಫರ್ಟೇಬಲ್ಲು ತುಂಬ ಚೆನ್ನಾಗಿರುತ್ತೆ. ಇದು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಓಪನ್ ಟೆರೆಸ್ ಇರುತ್ತೆ. ಸೇಫ್ಟಿ ವಾಲು ಒಳ್ಳೆ ಹೈಟ್ ಇದೆ. ಸೇಫ್ಟಿ ಫಾಲಲ್ಲಿ ಸೇಫ್ಟಿಯಾಗಿ ಚೆನ್ನಾಗಿದೆ, ಹೈಟ್ ಇದೆ. ಆಲ್ಮೋಸ್ಟು 4 ಅಡಿ ಹೈಟ್ ಇದೆ. ನಿಮಗೆ ವಾಸ್ತು ಪ್ರಕಾರ ನೋಡಿ, ಪಿಲ್ಲರೆಲ್ಲ ಹಾಗೆ ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಮತ್ತೆ ಫ್ಲೋರ್ ಮೇಲೆ ಹೋಗೋದಾದರೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಮತ್ತು ಸಿಂಟೆಕ್ಸ್ ಕೂರಿಸೋಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಟರ್ ಟ್ಯಾಂಕ್ ಕೂರಿಸೋದಕ್ಕೆ ಅಲ್ಲೊಂದು ಸ್ಟೋರ್ ರೂಮ್ ಬೇಕಾದ್ರೆ ಮಾಡ್ಬೋದು, ತುಂಬ ಚೆನ್ನಾಗಿದೆ.